ಆಹಾ, ಇದೆಂತಹ ಯೋಗ, ಇದೆಂತಹ ಭಾಗ್ಯ ನನ್ನದು. ಜಗದಂಬಿಕೆ ನನಗೆ ಮಗಳಾಗಿ ಜನಿಸ್ತಾಳಂತೆ. ಇದಕ್ಕಿಂತ ಯೋಗವಿನ್ನೇನುಂಟು, ಭಾಗ್ಯವಿನ್ನೇನು? ಹಾಗಿದ್ರೆ ಸಲರ ಪಾಪವನ್ನು ತೊಳೆಯುವುದಕ್ಕಾಗಿ ನದಿಯಾಗಿ ಹರಿಯಬೇಕು. ಎಲ್ಲಿದೆ ಸ್ಥಳಸ್ಥಾನ ಇರುವ ಹಾಗೆ ಆಲೋಚನೆಯನ್ನು ಮಾಡಿದ್ರೆ ಏನದು ಕಾಣುತ್ತಾ ಇರುವುದು? ಯಾರಿಗೊಳಿಸುತ್ತೆ? ಬಿಡುಗುಡೆಯಡಿಗೆ ಸೊಗಗಿರುವ ಕನಗಾದ್ರಿ ಶ್ರೀಹರಿ ಸೊಗಗಿರುವ ಕನಗಾದ್ರಿ ಶ್ರೀಹರಿ ಹೂಗಳಂಜಲಿಯಿಂದ ಹೂಗಳಂಜಲಿಯಿಂದ ಪರವಿಗೆ ಆಗಮೋದದಲ್ಲಿ ಪರಶಿವೆಗಾಗಮೋದದಲ್ಲಿ ಬಾಗಿಸಿರವನು ಬಾಗಿಸಿರವನು ಲೋಗರಿಗೆ ನೆರವಾಗಲೆಂದು ಸಾಗಿ ಬಂದಳು ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಿ ಲೋಗರಿಗೆ ನೆರವಾಗಲೆಂದ ಸಾಗಿ ಬಂದಳು ಮಗ ಶುದ್ಧದ ಪೌರ್ಣಮಿಯ ಶುಭ ದಿನದಿ ನದಿಯಾಗಿ ನಂದಿನಿ ನದಿಯಾಗಿ ನದಿಯಾಗಿ ನಂದಿನಿ ನದಿಯಾಗಿ ಸಾಗಿ ಬಂದಳು ನದಿಯಾಗಿ ನದಿಯಾಗಿ ಹರಿಯುವುದಕ್ಕೆ ಸೂಕ್ತವಾದಂತಹ ಸ್ಥಳಸ್ಥಾನ ಎಲ್ಲಿದೆ ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿದ್ರೆ ಕನಕಾದ್ರಿಯ ಶೃಂಗ ಪರ್ವತವೇ ಸೂಕ್ತ ಎನ್ನುವಂತಹ ನಿಲುಮೆಯಲ್ಲಿ ನಿಂತುಕೊಂಡು ಎತ್ತರವಾದಂತಹ ಶೃಂಗ ಪರ್ವತವನ್ನೇ ಏರಿ ಆಯಿತು. ಅಲ್ಲಲ್ಲಿ ಬೆಳೆದಂತಹ ಶೃಂಗ ವೃಕ್ಷಗಳು ಆಕಾಶವನ್ನೇ ಚುಂಬಿಸುವ ಹಾಗೆ ಕಾಣುತ್ತಾ ಉಂಟು. ಈ ಪರ್ವತಕ್ಕೆ ಆಕಾಶವೇ ಬಿಗಿದಾದಂತಹ ಕೊಡೆಯಾಗಿ ಕಾಣುತ್ತಾ ಉಂಟು. ಅಲ್ಲಲ್ಲಿ ಅರಳಿದಂತಹ ಸುಮದಲನ್ನು ತನ್ನ ಉಭಯ ಕರಗಳಲ್ಲಿ ಜೋಡಿಸಿಕೊಂಡೆ ಜಗದಂಬಿಕೆಯ ಪಾದ ಕಮಲಗಳಿಗೆ ಅರ್ಪಿಸಿದ್ದು ಆಯ್ತಲ್ಲ. ಹಾಗಂತ ಅಮ್ಮನಿಗೆ ಶಿರವಾಗಿ ಕರಜೋಡಿಸಿ ವಂದಿಸಿಕೊಟ್ಟನಂತೆ. ಏನದು? ಜಗದಂಬಿಕೆಯ ಪಾದ ಕಮಲಕ್ಕೆ ವಂದಿಸುತ್ತಿರುವಂತಹ ಸಂದರ್ಭ, ಬೀಸುತ್ತಿರುವಂತಹ ತಂಗಾಳಿಯನ್ನಾಧರಿಸಿ ಮಂದಾರ ಹೂವೊಂದು ಬಂದು ನನ್ನ ಮುಡಿಯನ್ನೇ ಅಲಂಕರಿಸಿತ್ತಲ್ಲ. ಹಾಗಿದ್ರೆ ಅಮ್ಮನ ಅಂಬೋನವಾಯಿತು ಎನ್ನುವುದರಲ್ಲಿ ಸಂಶಯವಿಲ್ಲ. ಹಾಗಿದ್ರೆ ನದಿಯಾಗಿ ಹರಿಯಬೇಕು. ಇಂದು ಯಾವ ದಿನ? ಮಾಘ ಶುದ್ಧ ಪೌರ್ಣಮಿಯ ಶುಭ ದಿನವೆಂದು ಧರೆಯಲ್ಲಿ ಉಂಟಾದಂತಹ ದಾರಿದ್ರ್ಯವನ್ನು ದೂರ ಮಾಡುವುದಕ್ಕಾಗಿ ದೇವಲೋಕದದೇನುವಾದಂತಹ ನಂದಿನಿ ಕರೆಗೆ ನದಿಯಾಗಿ ಹರಿಯುತ್ತೇನೆ, ಕರೆಗೆ ನದಿಯಾಗಿ ಹರಿಯುತ್ತೇನೆ, ಕರೆಗೆ ನದಿಯಾಗಿ ಹರಿಯುತ್ತೇನೆ.